ಹಲೋ ಸ್ನೇಹಿತರೆ, ನಾನು ನಿಮಗೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮನೆಯಲ್ಲಿ ಸುಲಭವಾಗಿ ಮಾಡುವಂತಹ ಪಿಜ್ಜಾ ಸಾಸ್ ಹೇಗೆ ಮಾಡಬಹುದು ಅಂತ ತೋರಿಸ್ಕೊಡೋಣ ಅಂತೀನಿ. ಬನ್ನಿ ನೋಡುವ. ನಿಮಗೆಲ್ಲರಿಗೂ ಕೂಡ ಟ್ರೆಂಡಿ ಏಂಜಲ್ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಸ್ತುತಿ ಕೃಷ್ಣರಾಜ್. ಮೊದಲಿಗೆ ನಾನಿಲ್ಲಿ 12 ಟೊಮೆಟೊಗಳನ್ನು ತಗೊಂಡಿದ್ದೀನಿ. ಎಲ್ಲ ಕೂಡ ಹಣ್ಣಾದ ಟೊಮೆಟೊಗಳೇ, ಯಾವುದು ಕೂಡ ಕಾಯಿ ಟೊಮೆಟೊ ಇಲ್ಲ. ಹಾಗೆ ಕಾಯಿ ಮತ್ತು ಹಣ್ಣಾದ ಟೊಮೆಟೊವನ್ನು ಮಿಕ್ಸ್ ಆ್ಯಂಡ್ ಮ್ಯಾಚ್ ಕೂಡ ಮಾಡ್ಬೋದು. ಎಲ್ಲ ಕೂಡ ತುಂಬಾ ಹಣ್ಣಾಗಿರುವಂಥ ಟೊಮೆಟೊ ತಗೊಂಡ್ರೆ ಸಾಸ್ ತುಂಬಾ ಚೆನ್ನಾಗಿ ಬರುತ್ತೆ. ಆಮೇಲೆ ಅದನ್ನೆಲ್ಲ ಕೂಡ ಚೆನ್ನಾಗಿ ಆಮೇಲೆ ಹಿಂಬದಿಯಲ್ಲಿ ನಾನು ಗುಡಿಸು ಚಿಹ್ನೆಯಲ್ಲಿ ಹಾಕಿ ಇದನ್ನು ಬೇಯಿಸ್ಕೊಳ್ತಾ ಇದ್ದೇನೆ. ಈ ತರ ಮಾಡೋದ್ರಿಂದ ಅದು ತುಂಬಾನೇ ಬೆಂದು ಆಮೇಲೆ ಅದು ಪಿಜ್ಜಾ ಸಾಸ್ ಒಂಥರ ಆಗುತ್ತೆ. ಅದೆಲ್ಲ ಕೂಡ ತಪ್ಪು ಹೋಗುತ್ತೆ. ಅದಕ್ಕೋಸ್ಕರ ಹಿಂಬದಿ ಈ ತರ ಕ್ರಾಸ್ ಮಾರ್ಕ್ ಹಾಕಿ ಬೇಯಿಸ್ಕೊಳ್ತಾ ಇದ್ದೇನೆ. ಬೇಯಿಸ್ಕೊಳ್ಳುವ ಹಾಗೆ ನಾನಿಲ್ಲಿ ನೀರಲ್ಲಿ ಹಾಕಿ ಒಂದು 5 ರಿಂದ 7 ನಿಮಿಷಗಳ ಕಾಲ ಇಟ್ಟು ಬೇಯಿಸ್ಕೊಳ್ತಾ ಇದ್ದೇನೆ. ನೀವು ಸ್ಟೀಮ್ ಕೂಡ ಮಾಡ್ಕೋಬಹುದು. ಈ ತರ ಬೇಯಿಸ್ಕೊಂಡು ಆದ್ಮೇಲೆ ನೀರನ್ನೆಲ್ಲ ತೆಗೆದು ಒಂದು ಸ್ವಲ್ಪ ಹೊತ್ತು ಬಿಡಿ. ಯಾಕಂತಂದ್ರೆ ತುಂಬಾನೇ ಬಿಸಿ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಬಿಟ್ಟು ಸಿಪ್ಪೆಗಳನ್ನೆಲ್ಲ ತೆಗೆದು ಒಂದು 6 ಟೊಮೆಟೊ ಆಗುವಷ್ಟು ಮಿಕ್ಸರ್ ಜಾರಿಗೆ ಹಾಕಿ ಚೆನ್ನಾಗಿ ಇದನ್ನು ರುಬ್ಕೊಳ್ತಾ ಇದ್ದೀನಿ. ಅಂದರೆ ಸ್ವಲ್ಪ ಪೇಸ್ಟ್ ಥರ ಆಗಬೇಕು, ಅದಕ್ಕೋಸ್ಕರ ರುಬ್ಕೊಳ್ತಾ ಇದ್ದೇನೆ. ಆಮೇಲೆ ಉಳಿದಿರುವಂತಹ ಟೊಮೆಟೊ ಸಿಪ್ಪೆಗಳನ್ನೆಲ್ಲ ತೆಗೆದು ಚಿಕ್ಕ ಪೀಸ್ಗಳ ಥರ ಕಟ್ ಮಾಡ್ಕೊಳ್ತಾ ಇದ್ದೇನೆ. ನಿಮಗೆ ಪೀಸ್ಗಳು ಬೇಡ ಅಂತಂದರೆ ನೀವು ಎಲ್ಲವನ್ನು ಕೂಡ ಗ್ರೈಂಡ್ ಮಾಡ್ಕೊಂಡು ಕೂಡ ಹಾಕ್ಕೊಳ್ಬೋದು. ಬಟ್ ಪೀಸ್ ಮಾಡಿ ಸೇರಿಸೋದ್ರಿಂದ ಸಾಸ್ ತುಂಬಾ ಚೆನ್ನಾಗಿ ಬರುತ್ತೆ. ಆಮೇಲೆ ಒಂದು ಬಾಣಲೆಯಲ್ಲಿ 2 ಚಮಚದಷ್ಟು ಎಣ್ಣೆ ಬಿಸಿ ಮಾಡಿಕೊಂಡು ಒಂದು 4 ರಿಂದ 5 ಬೆಳ್ಳುಳ್ಳಿ ಚಿಕ್ಕಗೆ ಕಟ್ ಮಾಡಿ ಹಾಕೊಂಡು ಚೆನ್ನಾಗಿ ಇದನ್ನು ಹುರ್ಕೊಳ್ಬೇಕು. ಆಮೇಲೆ ಒಂದು ಈರುಳ್ಳಿ, ಅದನ್ನು ಕೂಡ ಹಾಗೆ ಚಿಕ್ಕಗೆ ಕಟ್ ಮಾಡಿ ಹಾಕೊಂಡು ಚೆನ್ನಾಗಿ ಒಂದು 2 ನಿಮಿಷಗಳ ಕಾಲ ಹುರ್ಕೊಳ್ಬೇಕು. ಈ ತರ ಹುರ್ಕೊಂಡು ಆದ್ಮೇಲೆ ಇದಕ್ಕೆ ನಾವು ಕಟ್ ಮಾಡಿರುವಂತಹ ಟೊಮೆಟೊ ಪೀಸ್ ಇದೆಯಲ್ಲ, ಅಂದರೆ ಬೇಯಿಸಿರುವಂತಹ ಟೊಮೆಟೊ ಪೀಸ್ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ಒಂದು 2 ರಿಂದ 4 ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಏನಾದರೂ ದೊಡ್ಡ ದೊಡ್ಡ ಪೀಸ್ಗಳಿದ್ರೆ ಸ್ವಲ್ಪ ಅದು ಬೇಯ್ತದೆ, ಇನ್ನೂ ಜಾಸ್ತಿ ಬೇಯ್ತದೆ. ಅದಕ್ಕೋಸ್ಕರ ನಾವು ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು. ಆಮೇಲೆ ಮಾಡಿರುವಂತಹ ಟೊಮೆಟೊ ಪೇಸ್ಟ್ ಇದೆಯಲ್ಲ, ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸಣ್ಣ ಕುದಿ ಬರಲಿಕ್ಕೆ ಇದೆ. ಈ ಥರ ಕುದಿ ಬರುವಾಗ ಕೂಡ ಹಾಗೆ ನೀವು ಮಿಕ್ಸ್ ಮಾಡ್ತಾ ಇರಬೇಕು, ಇಲ್ಲಾಂದ್ರೆ ತಳ ಹಿಡಿಯುತ್ತೆ. ಆಮೇಲೆ ನಿಮಗೆ ಇನ್ನೂ ದೊಡ್ಡ ದೊಡ್ಡ ಪೀಸ್ಗಳಿತ್ತು ಅಂತಂದರೆ ಒಂದ್ಸಲ ಮ್ಯಾಶರ್ ಸಹಾಯದಿಂದ ಒಂದ್ಸಲ ಮ್ಯಾಶ್ ಮಾಡ್ಕೋಬೋದು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಸಕ್ಕರೆ, ಆಮೇಲೆ 1 ಚಮಚದಷ್ಟು ಒರೆಗಣು, ಆಮೇಲೆ ಖಾರಕ್ಕೆ ತಕ್ಕಂತೆ ಅಚ್ಕಾರದ ಪುಡಿ ಎಲ್ಲವನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಮಿಕ್ಸ್ ಮಾಡಿದ್ಮೇಲೆ ಮುಚ್ಚಿ ಒಂದು 5 ನಿಮಿಷಗಳ ಕಾಲ ಇಡಿ. ಅದರಲ್ಲಿರುವ ಎಕ್ಸ್ಟ್ರಾ ನೀರಿನ ಅಂಶ ಏನಾದರೂ ಇದ್ದರೆ ಹೋಗುತ್ತೆ. ಈ ಥರ ಒಂದು 5 ರಿಂದ 7 ನಿಮಿಷ ಆದಮೇಲೆ ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆವಾಗ ಸ್ವಲ್ಪ ದಪ್ಪ ಆಗಿದ್ದರೆ ಅಥವಾ ನಿಮಗೆ ಕನ್ಸಿಸ್ಟೆನ್ಸಿ ಸರಿ ಇತ್ತು ಅಂತಂದರೆ 1 ಚಮಚದಷ್ಟು ಬೆಣ್ಣೆ ಹಾಕ್ಕೊಂಡು ಇದನ್ನು ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರ್ರಿ. ಅಂದರೆ ಪಿಜ್ಜಾ ಸಾಸ್ ತುಂಬಾ ನೀರಿನ ಟೆಕ್ಸ್ಚರ್ ಎಲ್ಲ ಇದ್ರೆ ಚೆನ್ನಾಗಿರಲ್ಲ, ಸ್ವಲ್ಪ ದಪ್ಪನೇ ಇರಬೇಕು. ಹಾಗಂತದ್ದು ತುಂಬ ದಪ್ಪ ಮಾಡ್ಕೋಬೇಡಿ, ಅದು ಕೂಡ ಚೆನ್ನಾಗಿ ಬರಲ್ಲ. ಸೊ ಇದೀಗ ಕನ್ಸಿಸ್ಟೆನ್ಸಿ ಸರಿಯಾಗಿದೆ ನೋಡ್ಕೊಳ್ಳಿ. ಪಿಜ್ಜಾ ಸಾಸ್ ತುಂಬಾ ಚೆನ್ನಾಗಿ ಬಂದಿದೆ. ಹೀಗೆ ಮಾಡೋದ್ರಿಂದ ಪಿಜ್ಜಾ ಸಾಸ್ ಮನೆಯಲ್ಲೇ ರೆಡಿ ಆಯಿತು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ನೋಡುತ್ತಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಪಿಜ್ಜಾ ಸಾಸ್ ಮಾಡ್ಬೋದು ಅಂತ. ನೀವು ಕೂಡ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಹಾಗೆ ಈ ರೆಸಿಪಿನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ. ಧನ್ಯವಾದಗಳು.